ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್. ನೀವೇನು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇವತ್ತು ನಾವು ತುಂಬಾ ಈಸಿಯಾಗಿ ಟೊಮೆಟೊ ಸಾರು ಮಾಡೋದನ್ನು ನೋಡೋಣ. ಇದಕ್ಕೆ ನಾನು 4 ರಿಂದ 5 ಟೊಮೆಟೊವನ್ನು ಕಟ್ ಮಾಡಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಪ್ಯೂರಿಯಾಗಿ ಮಾಡ್ಕೊಳ್ಳಿ. ಈ ಥರ. ಈಗ ಒಂದು ಬಾಣಲೆಯಲ್ಲಿ 4 ರಿಂದ 5 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದ ಮೇಲೆ 1 ಚಮಚ ಆಗುವಷ್ಟು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ, ಒಂದು ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕಿ, ಒಂದು ಸ್ವಲ್ಪ ಕರಿಬೇವು ಹಾಕಿ, ಇದನ್ನೆಲ್ಲ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮತ್ತು 1 ಚಮಚ ಆಗುವಷ್ಟು ಅಲ್ಲ ಮತ್ತು ಬೆಳ್ಳುಳ್ಳಿಯನ್ನು ಕುಟ್ಟಿರೋದು ಹಾಕಿ, ಇದನ್ನು ಹಸಿ ವಾಸನೆ ಹೋಗೋವರೆಗೂ 1 ನಿಮಿಷ ಫ್ರೈ ಮಾಡಿ. ಮತ್ತು ಮಾಡಿರೋ ಟೊಮೆಟೊ ಪ್ಯೂರಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಕುದಿಸ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ 1 ಚಮಚ ಆಗುವಷ್ಟು ಖಾರದ ಪುಡಿ ಹಾಕಿ, ಅರ್ಧ ಚಮಚ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ, ಮತ್ತು 1 ಗ್ಲಾಸ್ ಆಗೋಷ್ಟು ನೀರು ಹಾಕಿ. ನಿಮಗೆ ಜಾಸ್ತಿ ತೊಳಿಬೇಕಂದ್ರೆ ನೀರಿನೂ ಹಾಕ್ಬೋದು. ಒಂದು ಅರ್ಧ ಚಮಚ ಅರಿಶಿನ, ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಬೆಲ್ಲ ಹಾಕಿ, ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು ಬಟ್ಲದಲ್ಲಿ 1-2 ಚಮಚ ಆಗುವಷ್ಟು ಜೋಳದ ಹಿಟ್ಟನ್ನು ತಗೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟಾಗಿ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಪೇಸ್ಟಾಗಿ ರೆಡಿ ಮಾಡಿಟ್ಕೊಳ್ಳಿ. ಸೊ ಇವತ್ತಿನ ಟಿಪ್ ಏನಂದರೆ, ನಮ್ಮ ಸಾಂಬಾರು ಸ್ವಲ್ಪ ತಿಳಿಯಾಗಿದ್ದರೆ ಇದಕ್ಕೆ ಈ ಥರ ನಾವು ಪೇಸ್ಟ್ ಹಾಕಿದರೆ ಸಾಂಬಾರು ಗಟ್ಟಿಯಾಗುತ್ತೆ, ಕನ್ಸಿಸ್ಟೆನ್ಸಿ ತಿಕ್ಕಾಗುತ್ತೆ. ಇವತ್ತಿನ ಟಿಪ್ ಇದು. ಈಗ ನೋಡಿ, ಕುದ್ದಿದ ಮೇಲೆ ನೀವು ನೋಡ್ಬೋದು ಗಟ್ಟಿಯಾಗಿದೆ, ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿದೆ. ಈ ಟಿಪ್ ನೀವು ಯೂಸ್ ಮಾಡ್ಬೋದು ಸಾಂಬಾರು ತಿಳಿಯಾಗಿದ್ದರೆ. ಇದನ್ನು 1-2 ನಿಮಿಷ ಕುದಿಸ್ಕೊಳ್ಳಿ. ಟೇಸ್ಟಿಯಾಗಿರುವ ಟೊಮ್ಯಾಟೊ ಸಾರು ತಿನ್ನೋದು ರೆಡಿಯಾಗಿದೆ. ನೀವು ಅನ್ನ ಜೊತೆ ಅಂತೂ ಬಾಯಿ ಚಪ್ಪಿಸ್ಕೊಂಡು ತಿನ್ಬೋದು. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.